ಎಲ್ರಿಗೂ ನಮಸ್ಕಾರ. RRB ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮುಂದೆ ಬರುವ ಎಲ್ಲ ರೈಲ್ವೆ ಇಲಾಖೆಯ ಪರೀಕ್ಷೆಗಳಿಗೆ ಈ ಕ್ಲಾಸಸ್ ತುಂಬಾ ಅನುಕೂಲ ಆಗುತ್ತೆ. ಕರ್ನಾಟಕದ ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ಸೇರಿದಂತೆ KPSC KEA ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಈ ಒಂದು ಸೀರೀಸ್ ತುಂಬಾ ಅನುಕೂಲ ಆಗುತ್ತೆ. ಸೆಕ್ಷನ್ ವೈಸ್ ಸೀರೀಸ್ ಇರುತ್ತೆ. 10ನೇ ತರಗತಿಯ ಕನ್ನಡ ಭಾಷೆಯ ಸೋಷಿಯಲ್ ಸೈನ್ಸ್ನ ಚಾಪ್ಟರ್ 2 ಇದು ಪ್ಲೇ ಲಿಸ್ಟ್ ಇರುತ್ತೆ. ಒಂದಾದ್ಮೇಲೆ ಒಂದು ಚಾಪ್ಟರ್ಗಳನ್ನು ನೀವು ತಿಳ್ಕೊತಾ ಹೋಗ್ಬೋದು. ಈ ಚಾಪ್ಟರ್ಗಳನ್ನು ಫಾಲೋ ಮಾಡಿ ಸ್ಮಾಲ್ ನೋಟ್ಸ್ಗಳನ್ನ ಮಾಡ್ಕೊಂಡ್ರೆ ನೀವು ಎಕ್ಸಾಮಿನೇಷನ್ಸ್ಗೆ ಮತ್ತೆ ಓದುವಂಥ ಅನಿವಾರ್ಯತೆ ಬರೋದಿಲ್ಲ. ಸೊ ಆಲ್ರೆಡಿ ಕ್ಲಾಸ್ 1 ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಪ್ರಾರಂಭದ ಹಂತದಲ್ಲಿ ಫ್ರೆಂಚರು ಭಾರತಕ್ಕೆ ಬಂದಂಥ ಯುರೋಪಿಯನ್ನರ ಬಗ್ಗೆ ಹೇಳಿದ್ದೀನಿ. ಯುರೋಪಿಯನ್ನರು ಭಾರತಕ್ಕೆ ಹೇಗೆ ಬಂದರು, ಯಾವ ಯಾವ ಸಾಮ್ರಾಜ್ಯಗಳು ಯಾವಾಗ ಸ್ಥಾಪನೆ ಆಯಿತು, ನಂತರ ಯಾರ ನಡುವೆ ಘರ್ಷಣೆ ನಡೀತು, ಅಲ್ಲಿಂದ ಹಿಡಿದು ಕರ್ನಾಟಕ ಯುದ್ಧಗಳು, 3 ಕರ್ನಾಟಕ ಯುದ್ಧಗಳು ಹಾಗೂ ಪ್ಲಾಸಿ ಕದನ, ಬಾಕ್ಸರ್ ಕದನಗಳನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಅದರ ಕ್ವೆಶನ್ಸನ್ನು ಲಾಸ್ಟ್ ವಿಡಿಯೋದಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡಿರಿ. ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ, ಇವಾಗ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಗಿದೆ, ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರ ಆಳ್ವಿಕೆಯ ನಂತರ ಅವರ ಅಧಿಕಾರಾವಧಿಯನ್ನು ಹೇಗೆ ವಿಸ್ತರಣೆ ಮಾಡಿದ್ರು, ಮುಂದೆ ಹೇಗೆ ಅವರು ಬೆಳೀತಾ ಹೋದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಟೆಕ್ಸ್ಟ್ ಬುಕ್ಗಳು 2025-26ರ ಲೇಟೆಸ್ಟ್ ಸಿಲೆಬಸ್ನ ಟೆಕ್ಸ್ಟ್ ಬುಕ್ನ ನಾನಿಲ್ಲಿ ಕವರ್ ಅಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಬಗ್ಗೆ ತಿಳಿಯೋಣ. ಇದರಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಬರ್ತವೆ, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಆಡಳಿತದ ಕ್ರೋಢೀಕರಣ ಯಾವ ರೀತಿ ಆಯಿತು, ಸಿಖ್ಖರ ಜೊತೆ ಅವರ ಆಂಗ್ಲೋ ಸಿಖ್ ಯುದ್ಧಗಳು ಯಾವಾಗ ನಡೆದವು, ಅದರ ಪರಿಣಾಮಗಳೇನು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಕರ್ನಾಟಕದ ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿಗೆ ಮತ್ತು ರೈಲ್ವೆ ಇಲಾಖೆಯ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕರ್ನಾಟಕ ಯುದ್ಧಗಳು, ಅದರ ಪರಿಣಾಮವನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. ಸೊ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದ್ರು. ಸೊ ಅದರಲ್ಲಿ ಸಂದೇಶವನ್ನ ಕ್ಲಿಯರ್ ಆಗಿ ಕೊಟ್ಟಿದ್ರು ಬ್ರಿಟಿಷರು. ಫ್ರೆಂಚ್ ಯುದ್ಧಗಳು ಏನು ನಡೆದಿತ್ತು, ಕರ್ನಾಟಕ ಯುದ್ಧಗಳು ಫ್ರೆಂಚರ ಜೊತೆ, ಅದರಲ್ಲಿ ಅವರು ಎಲ್ಲೂ ಕೂಡ ಇವ್ರಿಗೆ ಕಾಂಪಿಟೇಷನ್ ಕೊಡೋಕೆ ಬಿಡಲೇ ಇಲ್ಲ. ಪ್ರತಿ ಯುದ್ಧದಲ್ಲೂ ಇವರು ಡಾಮಿನೇಟ್ ಮಾಡಿದ್ರು. ಹಾಗಾಗಿ ಕರ್ನಾಟಕ ಯುದ್ಧಗಳ ಮೂಲಕ ಫ್ರೆಂಚರನ್ನ ಸೋಲಿಸುವ ಮೂಲಕ ಬ್ರಿಟಿಷರು ಒಂದು ಸ್ಪಷ್ಟವಾದ ಸಂದೇಶವನ್ನ ಎದುರಾಳಿಗಳಿಗೆ ಕೊಟ್ಟಿದ್ರು. ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನ ಸಾಧಿಸಿದ್ರು. ಅದಾದ್ಮೇಲೆ ಬಾಕ್ಸರ್ ಕದನ, ಪ್ಲಾಸಿ ಕದನ, ಅದರ ಹಿನ್ನೆಲೆಯನ್ನ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಬಂಗಾಳ ಪ್ರಾಂತ್ಯದ ಮೇಲೆ ಅವರು ತಮ್ಮ ಪ್ರಾಬಲ್ಯವನ್ನ ಸಾಧಿಸಾಗಿತ್ತು. 1765ರ ವೇಳೆಗೆ ಬಹುತೇಕ ಭಾರತದ ಪೂರ್ವ ಭಾಗದ ಮೇಲೆ ಅವರು ಪ್ರಭುತ್ವವನ್ನು ಸಾಧಿಸಿದ್ರು. ಈಗ ಅವರ ಕಣ್ಣು ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳ ಮೇಲೆ ಬಿದ್ದಿತ್ತು. ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದ ಕಾರಣ ಅವರು ಅದರ ಮೇಲೆ ಹಕ್ಕು ಸಾಧಿಸೋದಕ್ಕೆ ಸುಲಭವಾಗಿರಲಿಲ್ಲ. ಇವರ ಆಟೋಪ ಏನಿದ್ರು ಬಂಗಾಳ ಮತ್ತು ಬೊಂಬೈ ಪ್ರಾಂತ್ಯಕ್ಕೆ ಸೀಮಿತವಾಗಿತ್ತು. ಈ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿಗಳಾಗಿದ್ದ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಇಡ್ತಾರೆ. ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠರ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರದಲ್ಲಿದ್ದಂಥ ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ಆಗಿದ್ರು. ಇವರ ನಂತರ ವಾಯುವ್ಯದಲ್ಲಿ ಭಾರತದಲ್ಲಿ ಸಿಖ್ಖರು ಬ್ರಿಟಿಷರ ಪ್ರಬಲವಾದ ವಿರೋಧಿಗಳಾಗಿದ್ರು. ಇವ್ರನ್ನೆಲ್ಲ ಟ್ಯಾಕಲ್ ಮಾಡಬೇಕಿತ್ತು ಒನ್ ಬೈ ಒನ್ ಬ್ರಿಟಿಷರು ಈಗ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ದೃಷ್ಟಿಕೋನದಿಂದ. ಸೊ 19ನೇ ಶತಮಾನದ ಆರಂಭದ ದಶಕದಲ್ಲಿ ಪ್ರಬಲ ವರ್ತಮಾನಕ್ಕೆ ಬಂದಂತಹ ರಣಜಿತ್ ಸಿಂಗನು ಸಿಖ್ಖರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗಿದ್ರು ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಅಂತ್ಯದವರೆಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಅಳವಡಿಸುವ ಮೂಲಕ ಉಪಾಯವಾಗಿ ಭಾರತೀಯ ರಾಜ್ಯಗಳನ್ನು ಕಬಳಿಸುವ ಪ್ರಯತ್ನವನ್ನು ಅವರು ಮಾಡಿದ್ರು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ಹಲವಾರು ಯುದ್ಧಗಳನ್ನ ಮಾಡ್ತಾರೆ. ಅದರಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು ಕಂಡು ಬರ್ತವೆ. ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ, ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಯುದ್ಧಗಳು, ಅದರ ಹಿನ್ನೆಲೆ, ಅದರ ಪರಿಣಾಮ ಎಲ್ಲ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಮೊದಲನೇದಾಗಿ ಆಲ್ರೆಡಿ ಹೇಳಿದಂಗೆ ಮರಾಠರ ಪೇಶ್ವೆಗಳು ಅವರ ಮೊಟ್ಟ ಮೊದಲ ವಿರೋಧಿಗಳಾಗಿದ್ರು. ಸೊ ಅವರ ಜೊತೆ ಆಂಗ್ಲೋ ಮರಾಠ ನಡೆಸಿದಂಥ ಯುದ್ಧಗಳನ್ನ ಆಂಗ್ಲೋ ಮರಾಠ ಯುದ್ಧಗಳು ಅಂತ ನಾವು ಕರಿತೀವಿ. ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ತನಕ ನಡೀತದೆ. ಬಾಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನ ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನಕ್ಕೆ ಕೂರಿಸ್ತಾರೆ. ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಖೋರಾ ಮತ್ತು ಅಲಹಾಬಾದ್ನ ಮರಾಠನಿಗೆ ವಾಪಸ್ ಕೊಡ್ತಾರೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಒಂದು ವೈರತ್ವ ಬೆಳೆಯುತ್ತದೆ.
ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿ ಹೋಗಿದ್ದು ಮರಾಠರಿಗೆ ಒಂದು ತುಂಬಲಾರದ ನಷ್ಟವಾಗುತ್ತೆ. ಪೇಶ್ವೆಯ ಸ್ಥಾನಕ್ಕೆ ಆತನ ತಮ್ಮ ನಾರಾಯಣರಾಯ್ ಬಂದನಾದರೂ ಅವರನ್ನು ಅವರ ಚಿಕ್ಕಪ್ಪ ರಘುನಾಥರಾಯನು ಕೊಲೆ ಮಾಡಿಸುವ ಮೂಲಕ ಮತ್ತೆ ಹಿನ್ನಡೆಗೆ ತರಲಾಗುತ್ತೆ. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಒಂದು ಕಲಹ ಉಂಟಾಗುತ್ತೆ. ನಾನಾ ಫಡ್ನವೀಸ್ವನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ರಾಘೋಬನ ಬದಲು ನಾರಾಯಣರಾಯನ ಮಗ ಎರಡನೇ ಮಾಧವರಾಯನಿಗೆ ಮರಾಠ ಒಕ್ಕೂಟ ಈ ಪೇಶ್ವೆ ಸ್ಥಾನವನ್ನ ಕೊಡುತ್ತದೆ. ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ಕಾರಣ ರಾಘೋಬನು ಬ್ರಿಟಿಷರ ಬೆಂಬಲವನ್ನ ಕೋರ್ತಾನೆ. ಬ್ರಿಟಿಷರು ಈ ಸಂದರ್ಭವನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳುವುದಕ್ಕೆ ಯೋಚನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 82 ತನಕ ದೀರ್ಘವಾದ ಯುದ್ಧ ನಡೀತದೆ. ಪ್ರಾರಂಭದಲ್ಲಿ ಮರಾಠರು ಯಶಸ್ಸನ್ನ ಸಾಧಿಸಿದ್ರು ಕೂಡ ಅಂತಿಮವಾಗಿ ಅವರು ಸೋಲನ್ನ ಒಪ್ಕೋಬೇಕಾಗತ್ತೆ. ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲಬಾಯಿ ಒಪ್ಪಂದವನ್ನ ಮಾಡಿದುಕೊಂಡು ಈ ಒಂದು ಯುದ್ಧವನ್ನ ಕೊನೆಗೊಳಿಸ್ತಾರೆ. ಎರಡನೇ ಮಾಧವರಾಯನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡೋದಕ್ಕೆ ಅವರು ಒಪ್ಪಿಗೆಯನ್ನ ನೀಡುತ್ತಾರೆ. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅದರ ಹಿನ್ನೆಲೆ ಯಾಕಾಯ್ತು ಅಂತ ಹೇಳಿ, ಯಾರು ಯಾವ ಪಕ್ಷವನ್ನ ಪ್ರತಿನಿಧಿಸಿದ್ರು ಅಂತ ಹೇಳಿ, ಅವರ ಇಲ್ಲೇ ಇದ್ದಂತಹ ರಾಜರುಗಳ ನಡುವೆ ಇದ್ದಂತಹ ಕಲಹ, ಹೇಗೆ ಬ್ರಿಟಿಷರು ಅದನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡು ತಮ್ಮ ಲಾಭಕ್ಕೆ ಬಳಸ್ಕೊಂಡು ಯುದ್ಧವನ್ನ ಮಾಡಿದ್ರು ಹಾಗೂ ಮರಾಠಿಗರನ್ನ ಈ ಯುದ್ಧದಲ್ಲಿ ಸೋಲಿಸಿದ್ರು ಅಂತ ಮಾಹಿತಿ. ಸೊ ಮೊದಲನೇ ಮರಾಠ ಯುದ್ಧ ಕೊನೆಗೊಂಡಂಥದ್ದು ಸಾಲಬಾಯಿ ಒಪ್ಪಂದದ ಮೂಲಕ. ಅಂತಿಮವಾಗಿ ಪ್ರಾರಂಭದಲ್ಲಿ ನಿರ್ಧಾರ ಹಾಗೆ ಎರಡನೇ ಮಾಧವರಾಯರನ್ನ ಪೇಶ್ವೆಯನ್ನಾಗಿ ಮಾಡಲಾಯಿತು. ಸೊ ಇಲ್ಲಿ ನೆಕ್ಸ್ಟ್ ಯುದ್ಧಕ್ಕೂ ಮುಂಚೆ ಈ ಟೈಮ್ ಲೈನ್ ಅಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬರ್ತಾರೆ ಮತ್ತು ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಯ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಉದ್ದೇಶನ ಇಟ್ಕೊಂಡು ಆತ ಬಂದಿದ್ದ. ಅದೇ ನಿಟ್ಟಿನಲ್ಲಿ ಆತ ಕೆಲಸವನ್ನು ಮಾಡ್ತಾರೆ. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಪ್ರಾರಂಭದಲ್ಲಿ ಹೇಳ್ದಂಗೆ ಈ ಕಡೆ ಮರಾಠ ಸಾಮ್ರಾಜ್ಯ ಮತ್ತು ಮೈಸೂರು ಸಂಸ್ಥಾನಗಳು ಬಹಳ ಪ್ರಬಲವಾಗಿದ್ವು ಪ್ರಾರಂಭದಲ್ಲಿ. ಕಾಲಾಂತರದಲ್ಲಿ ಅದು ದುರ್ಬಲವಾಯ್ತಾ ಹೋದ್ವು. ಲಾರ್ಡ್ ವೆಲ್ಲೆಸ್ಲಿಯ ಟೈಮ್ ಲೈನ್ ಬಂದ್ಬಿಟ್ಟು 1798 ಅಲ್ಲಿಂದ 1805. ಈ ಟೈಮ್ ಲೈನ್ ನೀವು ನೋಡೋದಾದ್ರೆ ಮೈಸೂರು ಯುದ್ಧಗಳು ಕೂಡ ನಡೆದೋಗಿತ್ತು ಹಾಗೂ ಮರಾಠ ಯುದ್ಧಗಳು ನಡೆದು ಎರಡೂ ಸಾಮ್ರಾಜ್ಯಗಳು ದುರ್ಬಲವಾಗಿದ್ವು. ಸೊ ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಇದು ಆತನಿಗೆ ಅನುಕೂಲ ಆಯಿತು. ಈ ಗುರಿಯನ್ನ ಸಾಧಿಸಲು ಅವನು 3 ವಿಧಾನಗಳನ್ನ ಅನುಸರಿಸ್ತಾ. ಅವುಗಳು ಯಾವ್ಯಾವುದು ಅಂದ್ರೆ, ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಮೂರನೇದು ಈಗಾಗಲೇ ಕಂಪನಿ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳ ನೇರ ನಿಯಂತ್ರಣಕ್ಕೆ ಒಳಪಡಿಸುವುದು. ಸಹಾಯಕ ಸೈನ್ಯ ಪದ್ಧತಿ ಬಹಳ ಇಂಪಾರ್ಟೆಂಟು. ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಗೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ಲಾರ್ಡ್ ವೆಲ್ಲೆಸ್ಲಿ 1798ರಂದು ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಇರುವಂತ ಒಂದು ಸೈನಿಕ ಒಪ್ಪಂದ ಅಂತ ಹೇಳಲಾಗುತ್ತೆ. ಇದರಲ್ಲಿದ್ದಂತ ನಿಬಂಧನೆಗಳೇನು ಅಂತ ನೋಡೋದಾದ್ರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಕೊಡ್ಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಕ ಮಾಡಿಕೊಳ್ಬೇಕು. ಇವೆಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ಳುವ ಆ ರಾಜ್ಯ ಮತ್ತು ರಾಜ ಮಾಡಬೇಕಾಗಿರತಕ್ಕಂತಹ ನಿಬಂಧನೆಗಳು. ನೆಕ್ಸ್ಟ್, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ ಅನ್ನ ನೇಮಿಸಿಕೊಳ್ಳುವಂತಿರೋದಿಲ್ಲ. ಭಾರತದ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುತ್ತೆ. ಇವು 6 ಪಾಯಿಂಟ್ಗಳು ಸಹಾಯಕ ಸೈನ್ಯ ಪದ್ಧತಿಯಲ್ಲಿದ್ದಂಥ ನಿಬಂಧನೆಗಳಾಗಿದ್ವು. ಸೊ ಇಷ್ಟು ನೀವು ನೋಡ್ಕೊಂಡಿರಿ. ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805. ಮರಾಠ ರಾಜಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಇದಕ್ಕೆ ಮತ್ತೆ ಕಾರಣ ಆಗುತ್ತೆ. ಹೋಳ್ಕರ್ ಮನೆತನದ ಯಶವಂತರಾಯ ಒಂದು ಕಡೆಯಾದರೆ ಸಿಂಧಿ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ರು. 1802ನೇ ಇಸ್ವಿಯಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯ ಮತ್ತು ಪೇಶ್ವೆ ಸೈನ್ಯವನ್ನ ಸೋಲಿಸ್ತಾರೆ. 1802ನೇ ಇಸ್ವಿಯಲ್ಲಿ ಹೋಳ್ಕರ್ ಸೈನ್ಯ ಏನ್ ಮಾಡ್ತದೆ, ಸಿಂಧಿಯ ಮತ್ತು ಪೇಶ್ವೆಯ ಸೈನ್ಯವನ್ನ ಸೋಲಿಸ್ತಾರೆ. ಪೇಶ್ವೆ ಬ್ರಿಟಿಷರ ಸಹಾಯವನ್ನ ಕೇಳ್ತಾರೆ. ಸೊ ಅವರಿಗೆ ಸೋಲಾಯ್ತಿದಂಗೆ ಆತ ಮತ್ತೆ ವಾಪಸ್ ಹೋಗಿ ಬ್ರಿಟಿಷರ ಸಹಾಯವನ್ನ ಕೇಳ್ತಾನೆ.
ಲಾರ್ಡ್ ವೆಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಟ್ಟಂಗೆ ಆಗುತ್ತೆ. ಆತ ಬಯಸ್ತಿದ್ದು ಅದೇ, ಈತ ಹೇಳಿದ್ದು ಅದೇ ಆಯ್ತು. ಸೊ ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಬದಲಾಗಿ ಯುದ್ಧದಲ್ಲಿ ಅವನ ಪರವಾಗಿ ಅವರು ಹೋರಾಟ ಮಾಡೋದಕ್ಕೆ ಈತ ಕೇಳ್ಕೊಳ್ತಾನೆ. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ್ದನ್ನ ವಿರೋಧ ಮಾಡಿ ಹೋಳ್ಕರು, ಭೋಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಟ್ಟಾಗ್ತಾರೆ. ಇವರು 1803 1805 ತನಕ ಈ ಎಲ್ಲ ಮನೆತನಗಳು ಸೇರ್ಕೊಂಡು ಎಲ್ಲ ಸೇನೆಯನ್ನ ಮಾಡಿಕೊಂಡು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧವಾಗಿ, ಬ್ರಿಟಿಷ್ ಸೈನ್ಯದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ. ಮರಾಠರ ಮನೆತನಗಳ ಸೇನೆಯನ್ನ ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸ್ತಾನೆ. ಆದರೆ ಆತನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಇದರಿಂದಾಗಿ ಈ ಪ್ರದೇಶದಲ್ಲಿ ಒಂದು ತಾತ್ಕಾಲಿಕ ನೆಮ್ಮದಿ ಸಿಗುತ್ತೆ. ಸೊ ವೆಲ್ಲೆಸ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ವೆಚ್ಚಗಳ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಇದು ಸಹಜವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ನಷ್ಟವನ್ನ ತಂದಿಡೋ ಕೆಲಸವನ್ನ ಮಾಡಕ್ ಶುರು ಮಾಡ್ತು. ಹಾಗಾಗಿ ಕಾಲಾಂತರದಲ್ಲಿ ಆತನನ್ನ ವಾಪಸ್ ಕರೆಸ್ಕೊಳ್ತಾರೆ. ಹಾಗಾಗಿ ಆತಗಳು ಹೋದಂತ ಸಂದರ್ಭದಿಂದ ಕೆಲವು ಸಮಯಗಳ ಕಾಲ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸುತ್ತೆ. ಇದಾದ್ಮೇಲೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೀತದೆ 1817 18. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸಿದವು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳೋದಕ್ಕೆ ಹವಣಿಸುತ್ತಿದ್ದನು. 1817 ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನ ನಡೆಸಿ ಸುಟ್ಟನು. ನಾಗಪುರದ ಅಪ್ಪಾ ಸಾಹೇಬ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಕೊನೆಗೆ ಸೋಲನ್ನೊಪ್ಕೊಳ್ತಾರೆ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818 ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಯುದ್ಧ ಮಾಡ್ತಾನೆ. ಆದರೆ ಅಂತಿಮವಾಗಿ ಆತ ಸೋಲನ್ನು ಅನುಭವಿಸಿ ಶರಣಾಗ್ತಾನೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನ ನಿಗ್ರಹ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾರೆ. ಸೊ ಇಲ್ಲಿಂದ ಮತ್ತೆ ಬ್ರಿಟಿಷರ ಆಡಳಿತದ ಕ್ರೋಢೀಕರಣ ಆಗುತ್ತೆ. ಬ್ರಿಟಿಷರು 1818 1857 ಅಖಂಡ ಭಾರತವನ್ನ ಗೆಲ್ಲುವ ಕಾರ್ಯವನ್ನ ಪೂರ್ಣಗೊಳಿಸ್ತಾರೆ. ಈ ಅವಧಿಯಲ್ಲಿ ಪಂಜಾಬ್, ಸಿಂಧು, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನ ಆಕ್ರಮಣ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಆಂಗ್ಲೋ ಸಿಖ್ ಯುದ್ಧಗಳು ಶುರುವಾಗ್ತವೆ. 1839 ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗತ್ತೆ. 1809 ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಪಂಜಾಬನ್ನ ಆಕ್ರಮಿಸಲು ಬ್ರಿಟಿಷರು ಸಂಚನ ರೂಪಿಸ್ತಾರೆ. ಈ ನಿಟ್ಟಿನಲ್ಲಿ 1845 ಡಿಸೆಂಬರ್ನಲ್ಲಿ ಬ್ರಿಟಿಷ್ ಯುದ್ಧ ಆರಂಭ ಆಗುತ್ತೆ. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ, ಮುಸಲ್ಮಾನರು ಮತ್ತು ಸಿಖ್ಖರೆಲ್ಲ ಬ್ರಿಟಿಷರನ್ನ ಮಣಿಸೋದಕ್ಕೆ ಒಟ್ಟಾಗ್ತಾರೆ. ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಇವರು ಸೋಲುಕೊಳ್ಬೇಕಾದಂತ ಸನ್ನಿವೇಶ ಉಂಟಾಗತ್ತೆ. ಅವಮಾನಕರವಾದ ಲಾಹೋರ್ ಒಪ್ಪಂದವನ್ನ 1846 ಸಹಿ ಮಾಡಿ ಯುದ್ಧವನ್ನ ನಿಲ್ಲಿಸಬೇಕಾಗತ್ತೆ. ಆದ್ದರಿಂದ ಬ್ರಿಟಿಷ್ ರೆಸಿಡೆನ್ಸಿಯು ಪಂಜಾಬಿನ ನಿಜವಾದ ಆಡಳಿತಗಾರನಾಗ್ತಾನೆ. ಬ್ರಿಟಿಷ್ನ ರೆಸಿಡೆಂಟ್ ಅಂತ ಆತನ ಕರೀತಾರೆ. ಈತ ಪಂಜಾಬನ್ನ ಆಡಳಿತ ಮಾಡುವಂತ ಆಡಳಿತಗಾರ ಆಗ್ತಾನೆ. ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯ ಅಂತ ಘೋಷಣಿಸಲ್ಪಡುತ್ತೆ. 1848 ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಬ್ರಿಟಿಷರು ಪ್ರತಿಭಟನೆಯನ್ನ ಮಾಡ್ತಾರೆ. ಇದಕ್ಕೆ ಒಪ್ಪೋದಿಲ್ಲ ಅವರು. ಈ ಪ್ರತಿಭಟನೆಯ ನೇತೃತ್ವವನ್ನ ಚಟ್ಟರ್ ಸಿಂಗ್, ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಅನ್ನೋರು ವಹಿಸ್ಕೊಳ್ತಾರೆ. ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಮತ್ತೆ ಯುದ್ಧ ಮಾಡ್ತಾರೆ. ಮತ್ತೆ ಸಿಖ್ಖರಿಗೆ ಸೋಲುಂಟಾಗತ್ತೆ. ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿಯು ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾರೆ. ನೆಕ್ಸ್ಟ್ ಲಾರ್ಡ್ ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. 1848 ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ಡಾಲ್ ಹೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನ ಮಾಡ್ತಾನೆ. ಲಾರ್ಡ್ ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿ ಹಕ್ಕಿಲ್ಲ ಎನ್ನುವ ವಿಸ್ತರಣಾ ನೀತಿಯ ಮೂಲಕ ಇದನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ನೀತಿ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ
ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕತ್ವವನ್ನ ನೀಡೋಕ್ಕಾಗೋದಿಲ್ಲವೋ ಅಥವಾ ಆತನಿಗೆ ಹಕ್ಕಿರೋದಿಲ್ಲ ಅಂತ ಈ ಒಂದು ನೀತಿ ಹೇಳುತ್ತೆ. ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಬಹುದು ಅನ್ನೋದು ಇದರ ಮೂಲ ಉದ್ದೇಶವಾಗಿರುತ್ತೆ. ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಮುಂತಾದವುಗಳು ಕಂಡು ಬರ್ತವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನ ಮೊದಲೇ ಅರಿತಿದ್ದ ಬ್ರಿಟಿಷ್ ಜನರಲ್ ಈ ನೀತಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಡಾಲ್ ಹೌಸಿಯು ತಡೆ ಇಲ್ಲದ ರಾಜ್ಯಕ್ರಮಗಳ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲದೆ ಆತನ ಬಗೆಗೆ ಸಹಾನುಭೂತಿ ಸಾಮಾನ್ಯ ಜನರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸಾಮಾನ್ಯ ಜನರು ಕೂಡ ಇದನ್ನ ವಿರೋಧ ಮಾಡಕ್ ಶುರು ಮಾಡ್ತಾರೆ. ಡಾಲ್ ಹೌಸಿಯ ಕುತಂತ್ರದ ಬಗ್ಗೆ ಎಲ್ಲರೂ ಕೂಡ ಅರಿವನ್ನ ಮೂಡಿಸ್ಕೊಳ್ತಾರೆ. ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾರೆ. ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುತ್ತೆ. ಇದರ ಪರಿಣಾಮವಾಗಿ 1857ರಲ್ಲಿ ಭಾರತದಲ್ಲಿ ಬಗ್ಗೆ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ರಣಜಿತ್ ಸಿಂಗ್ ಅವರಿಗೆ ಇಷ್ಟು ಮಾಹಿತಿನ ಹಂಚಿಕೊಂಡಿದ್ದಾರೆ. ಇದನ್ನ ನೀವು ಓದ್ಕೋಬಹುದಾಗಿರುತ್ತೆ. ಜೊತೆಗೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆನ್ಸರ್ ಮಾಡಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಯಾವ ಒಪ್ಪಂದ ಆಯಿತು? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಮೂರನೇ ಪ್ರಶ್ನೆ, ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು? ನಾಲ್ಕನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಮೂರನೇ ಚಾಪ್ಟರ್ ಜೊತೆ ನಾವು ತಿಳ್ಕೊತಾ ಹೋಗೋಣ. ಈ ಚಾಪ್ಟರ್ಗಳನ್ನ ಚಾಪ್ಟರ್ ವೈಸ್ ಓದ್ಕೊಳ್ಳಿ. ನಿಮಗೆ ಟೈಮ್ ಲೈನ್ ಅರ್ಥ ಆಗುತ್ತೆ ನೀಟಾಗಿ. ಪ್ರತಿಯೊಂದಕ್ಕೂ ಕಾರಣ ಏನು, ಅದರ ಉದ್ದೇಶ ಏನು, ಅದರ ಪರಿಣಾಮ ಏನು, ಈ ತರ ಓದ್ಕೊಂಡ್ರೆ ಮಾತ್ರ ಇತಿಹಾಸದ ಯೂನಿಟ್ಗಳು ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತವೆ. ಸೊ ಒಂದಕ್ಕೊಂದು ಕನೆಕ್ಷನ್ ಅನ್ನು ಇಟ್ಕೊಳ್ಳಿ. ಹಾಗಾಗಿ ಚಾಪ್ಟರ್ ವೈಸ್ ಓದಿದ್ರೆ ನಿಮಗೆ ಒಂದಕ್ಕೊಂದು ಐಡಿಯಾ ಸಿಗುತ್ತೆ. ಪ್ರೀವಿಯಸ್ ಚಾಪ್ಟರ್ ಇಂದ ಮುಂದಿನ ಚಾಪ್ಟರ್ಗೆ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನು ಅರ್ಥ ಮಾಡಿಕೊಂಡು ನೀವು ಟಾಪಿಕ್ಸ್ ವೈಸ್ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಬಿಡ್ದೇನೆ ಇಲ್ಲಿ ಓದ್ಕೋತಾ ಹೋದ್ರೆ ಒಂದು ಸಲ ಇದನ್ನ ಕಂಪ್ಲೀಟ್ ಆಗೋದಾದ್ರೆ ಮತ್ತೆ ಯಾವುದೇ ನೋಟ್ಸ್ ಅನ್ನ ಓದುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಸಾಧ್ಯವಾದ್ರೆ ಒಂದು ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಇದನ್ನ ಮೆಮೊರೈಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದಗಳು.